ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವಿವತ್ತು ನಮ್ಮ ಅಕ್ಕ ಮನೆಗೆ ಹೋಗೋದಿತ್ತು. ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ನಾನು ಹೊರಟೆ. ಬೆಳಗ್ಗೆನೇ ಎದ್ದು ಕೆಲಸ ಎಲ್ಲ ಮುಗಿಸಿ ನನ್ನ ಹಸ್ಬೆಂಡ್ ಬರೋ ಅಷ್ಟರಲ್ಲಿ ತಿಂಡಿ ಕೂಡ ರೆಡಿ ಮಾಡಿ ತಿಂಡಿನ ತಿಂದ್ಕೊಂಡು ನಾವಿವಾಗ ಟ್ರೈನ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ಟ್ರೈನ್ಗೆ ಹೋಗ್ತಾ ಇದ್ದೀವಿ. ಟ್ರೈನ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ನಾವು ಆಲ್ರೆಡಿ ಬಂದ್ವಿ ರೈಲ್ವೆ ಸ್ಟೇಷನ್ನಿಗೆ. ಬಟ್ ನಾವು ಹೋಗಿ ಇನ್ನೊಂದು 2 ಸೆಕೆಂಡಲ್ಲಿ ಟ್ರೈನ್ ಹತ್ತಬೇಕು ಅನ್ನೋ ಅಷ್ಟರಲ್ಲಾಗಲೇ ಟ್ರೈನ್ ಮಿಸ್ ಆಗೋಗ್ಬಿಡ್ತು. ಆಮೇಲೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಲ್ಲೇ ಸುತ್ತಾಡಿ ಏನಾದರೂ ಒಂಚೂರು ಸ್ನ್ಯಾಕ್ಸ್ ಥರ ಏನಾದರೂ ತಿಂದು ನಂತರ ನಾವು ಟ್ರೈನ್ನ ಹತ್ತಿದ್ವಿ. ಬಟ್ ನಾವಾಗಲೇ ಟ್ರೈನ್ ಹತ್ತೋ ಅಷ್ಟರಲ್ಲಾಗಲೇ ಒಂದು 2:30 ಆಗೋಗ್ಬಿಟ್ಟಿತ್ತು. ಇನ್ನೂ ಜಾಸ್ತಿನೇ ಆಯಿತು. ಬಟ್ ಟ್ರೈನ್ನೊಳಗೆ ಹೋಗಿ ಕೂತ್ಕೊಂಡ್ವಿ. ಆ ಟ್ರೈನ್ ಅಂತೂ 20 ಮಿನಿಟ್ಸ್ ಡಿಲೇ ಆಗೋಯಿತು. ಅಂತೂ ತುಮಕೂರಿಗೆ ತಲುಪಿದ್ವಿ. ನಾವು ಬರೋ ಅಷ್ಟರಲ್ಲಾಗಲೇ ನಮ್ಮ ಭಾವ ಅವರು ಬಂದುಬಿಟ್ಟಿದ್ರು. ಏನಪ್ಪ ಸ್ಪೆಷಲ್ ಇವತ್ತು ಅಂತ ಅಂದರೆ, ನಮ್ಮ ಅಕ್ಕ ಮತ್ತು ನಮ್ಮ ಭಾವ ಇಬ್ಬರೂ ಸೇರಿ ಒಂದು ಹೊಸ ಕಾರ್ನ ತಗೋತಾ ಇದ್ರು. ಹಾಗಾಗಿ ಇವತ್ತು ನಮಗೆ ಸ್ಪೆಷಲ್ ಅಂತಲೇ ಹೇಳ್ಬೋದು. ನಮ್ಮ ಅಕ್ಕ ಆಗಿರ್ಬೋದು ಅಥವಾ ನಮ್ಮ ಭಾವ ಆಗಿರ್ಬೋದು, ಮುಂಚೆ ಒಂದು ಕಾರ್ ಇದ್ದಿದ್ದನ್ನು ಅವರು ಕೊಟ್ಬಿಟ್ಟು ಹೊಸ ಕಾರನ್ನು ತಗೋತಾ ಇದ್ರು. ಸ್ಪೆಷಲ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಬಂದ ತಕ್ಷಣವೇ ಅವ್ರು ಬಂದು ಆಮೇಲೆ ಕರ್ಕೊಂಬಂದರು. ಮನೆಗೆ ಬರೋ ಅಷ್ಟರಲ್ಲಾಗಲೇ ನಾವು 4:30 ಆಗೋಗಿತ್ತು. 20 ಮಿನಿಟ್ಸ್ ಡಿಲೇ ಆಗಿದ್ದರಿಂದ ಟ್ರೈನು ಬರೋ ಅಷ್ಟರಲ್ಲಾಗಲೇ ಎಲ್ಲ ಬೈಕೊಂಬಿಟ್ಟಿದ್ರು, ಲೇಟಾಗಿ ಬಂದೆ ಅಂತ. ಸೊ ನಾನು ಬರೋ ಅಷ್ಟರಲ್ಲೆಲ್ಲ ರೆಡಿ ಆಗಿಬಿಟ್ಟಿದ್ರು. ನಾನು ಬಂದು ಡ್ರೆಸ್ ಚೇಂಜ್ ಮಾಡಿ ತಲೆ ಕೂಡ ಬಾಚಕ್ಕಾಗಲಿಲ್ಲ. ಹಾಗೇ ಸ್ವಲ್ಪ ಫೇಸ್ನ ವಾಶ್ ಮಾಡಿಕೊಂಡು ಕ್ರೀಮ್ ಹಾಕ್ಕೊಂಡು ಪಾಪನೂ ರೆಡಿ ಮಾಡಿಕೊಂಡು ಹೋಗ್ತಾ ಇದ್ವಿ. ಈಗ ಆಲ್ರೆಡಿ ನನ್ನ ಹಸ್ಬೆಂಡ್ ಮತ್ತು ನಮ್ಮ ಭಾವ ಇಬ್ಬರೂ ಬೈಕಲ್ಲಿ ಹೊರಟ್ಬಿಟ್ಟಿದ್ರು. ಅವರು ಹೋದ್ಮೇಲೆ ನಾವು ಆಟೋ ಮಾಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಮಕ್ಕಳನ್ನೆಲ್ಲ ಕರ್ಕೊಂಡು ನಮ್ಮ ಅತ್ತಿಗೆ ಬಂದಿದ್ದರು. ನಮ್ಮ ಅಕ್ಕ ಅವ್ರ ಅತ್ತಿಗೆ ಅವರು ನಾನು ಮತ್ತು ನಮ್ಮ ಅಕ್ಕ ನಮ್ಮ ಮಕ್ಕಳು ಎಲ್ಲ ಕೂಡ ನಡ್ಕೊಂಡು ಮುಂದೆ ಆಟೋ ಸಿಗ್ಬೋದು ಅಂತ ಹೋಗ್ತಿದ್ವಿ. ಎಲ್ರಿಗೂ ಒಂದು ಫ್ರೆಶ್ ಮೂಮೆಂಟ್ ಅಂತ ಅನಿಸುತ್ತೆ. ಯಾಕಂದರೆ ಕನಸಿರುತ್ತೆ ಎಲ್ರಿಗೂ ಕಾರ್ ತೊಗೋಬೇಕು ಅನ್ನೋದು. ನನಗೂ ಕೂಡ ಇದೆ. ಬಟ್ ನನ್ನ ಕನಸು ಯಾವಾಗ ನನಸಾಗುತ್ತೋ ಗೊತ್ತಿಲ್ಲ. ಫೈನಲಿ ನಾವು ಬಂದ್ವಿ ಶೋರೂಮಿಗೆ. ಅಷ್ಟರಲ್ಲಾಗಲೇ ನನ್ನ ಹಸ್ಬೆಂಡ್ ಮತ್ತು ನಮ್ಮ ಭಾವ ಇಬ್ಬರೂ ಬಂದು ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ರು. ನನ್ನ ಹಸ್ಬೆಂಡನ್ನೇ ಪೂಜೆ ಮಾಡೋದ್ರಿಂದ ಸ್ವಲ್ಪ ಬೇಗನೆ ಬಂದರು. ಅವರು ಎಲ್ಲನೂ ನೀಟಾಗಿ ರೆಡಿ ಮಾಡಿಕೊಂಡು ಪೂಜೆ ಮಾಡೋಕ್ಕೆ ಪ್ರಿಪ್ರೇಷನ್ ಮಾಡ್ಕೋತಿದ್ರು. ಆಗಲೇ ನಾವು ಆಟೋ ಹತ್ಕೊಂಡು ಬರೋಷ್ಟರಲ್ಲಾಗಲೇ 5:30 ಆಗೇ ಹೋಗಿತ್ತು. ಸೊ ಬಂದ್ವಿ. ಫೈನಲಿ ಬಂದ ತಕ್ಷಣ ನೀಟಾಗಿ ವೆಲ್ಕಮ್ ಮಾಡಿದ್ರು ಸ್ಟಾಫ್ಗಳು. ನಂತರ ಪೂರ್ತಿ ಅವರು ಪ್ರಿಪ್ರೇಷನ್ ಮಾಡ್ಕೊಂಡಿದ್ರು, ಹಾರ ಎಲ್ಲ ಹಾಕಿ. ಹೊಸ ಕಾರಲ್ವಾ, ನೋಡೋಕ್ಕೆ ಒಂಥರ ಚೆಂದ. ನನಗಂತೂ ತುಂಬಾ ಖುಷಿ ಆಗ್ತಿತ್ತು. ಅದರಲ್ಲೂ ನನ್ನ ಹಸ್ಬೆಂಡ್ಗೆ ಬೇರೆ ಹುಷಾರಿರಲಿಲ್ಲ. ಅದರಲ್ಲೇ ಕರ್ಕೊಂಡು ಬಂದಿದ್ದೆ ನಾನು. ನೀವು ನೋಡ್ತಿರ್ಬೋದು ಕಾರ್ ಎಷ್ಟು ಚೆನ್ನಾಗಿದೆ ಅಂತ. ಪೂಜೆ ಎಲ್ಲ ಆದಮೇಲೆ ಕಾರ್ನ ಮೂವ್ ಮಾಡಿದ್ರು. 5:30 ಆಗಿದ್ದಾಗಲೇ ನನ್ನ ಮಗಳು ಮತ್ತು ನಮ್ಮ ಅಕ್ಕನ ಮಗಳು ಚಿಕ್ಕವಳಿಬ್ರು ಆಟ ಆಡ್ತಿದ್ರು. ಇನ್ನು ನಮ್ಮ ಅಕ್ಕನ ಮಗಳು ದೊಡ್ಡವಳು ಯಾವಾಗ್ಲೂ ನನ್ನ ಜೊತೆನೇ ಇರ್ತಾಳೆ. ಎಲ್ಲರೂ ಕಾರ್ ಕಡೆ ಗಮನ ಇದ್ದರೆ ನನಗೆ ಅವಳಿಗೆ ಇಬ್ರಿಗೂ ಸೆಲ್ಫಿ ತಕ್ಕೊಳ್ಳೋದು, ವೀಡಿಯೋ ಮಾಡೋದು ಅದೇ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತಿರ್ತೀವಿ ಎಲ್ಲೋದ್ರೂ ಕೂಡ. ಕೊನೆಗೆ ನನ್ನ ಹಸ್ಬೆಂಡು ಪೂಜೆ ಮಾಡಿ ಕಾಯಿನ ಕೂಡ ಇದು ಮಾಡಿಬಿಟ್ಟು ಹಿಡ್ಗಾಯಿ ಹೊಡೆದ್ರು. ಹಿಡ್ಗಾಯಿ ಹೊಡೆದಾದ್ಮೇಲೆ ಕಾರ್ನ ಮೂವ್ ಮಾಡಿದ್ರು. ಗಾಡಿನ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಕಾರು ಅಂತ. ನನಗಂತೂ ನೋಡೋಕ್ಕೆ ಒಂಥರ ಹಬ್ಬದ ಥರ ಕಾಣಿಸ್ತಿತ್ತು. ಸೊ ನಮ್ಗೆ ಯಾವಾಗ ಈ ಟೈಮ್ ಬರುತ್ತೋ ಗೊತ್ತಿಲ್ಲ. ಆದಷ್ಟು ಬೇಗ ಬರಲಿ ಅಂತ ನಾನು ಅನ್ಕೋತೀನಿ. ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರದ್ದು ಇದೇ ಆಸೆ ಇರುತ್ತೆ. ನಾವು ಯಾವಾಗ ಕಾರ್ ತೊಗೊಳ್ಳೋದಪ್ಪ, ನಮ್ಗೆ ಯಾವಾಗ ಅನುಕೂಲ ಆಗುತ್ತಪ್ಪ ಅಂತ. ಆದಷ್ಟು ಬೇಗ ನಾವು ಕೂಡ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಬಟ್ ಬಜೆಟ್ ಪ್ರಾಬ್ಲಮ್ ಇರೋದ್ರಿಂದ ಸ್ವಲ್ಪ ಡಿಲೇ ಆಗ್ತಿದೆ. ಸೊ ನೋಡೋಣ ನಮ್ಮ ಕನಸು ಯಾವಾಗ ನನಸಾಗತ್ತೆ ಅಂತ. ಎಲ್ಲರೂ ಕೂಡ ಪೂಜೆ ಎಲ್ಲ ಆದಮೇಲೆ ಫೋಟೋ ತೆಗೆಸ್ಕೊಂಡ್ರು. ಬಟ್ ನಾನು ತೆಗೆಸ್ಕೊಳ್ಳೋಣ ಅನ್ನೋ ಅಷ್ಟರಲ್ಲಿ ಟೈಮ್ ಆಗೋಗಿತ್ತು. ನಾನು ಬೇರೆ ವಿಡಿಯೋ ಮಾಡ್ತಿದ್ದೆ, ಹಾಗೆ ಫೋಟೋಸ್ ತೆಗಿತಿದ್ದೆ. ನಾನು ಹೋಗಲೇ ಇಲ್ಲ ಫೋಟೋ ತೆಕ್ಕೊಳ್ಳೋಕ್ಕೆ. ಇನ್ನೊಂದು ಸಲ ಯಾವಾಗಾದರೂ ತೊಗೊಳ್ಳೋಣ ಅಂತ ಸುಮ್ಮನೆ ಆದೆ. ತುಂಬಾ ಚೆನ್ನಾಗಿ ಅನ್ನಿಸ್ತಿತ್ತು. ನನ್ನ ಮಗಳಂತೂ ಅವ್ರ ಜೊತೆ ಸೇರ್ಕೊಂಡ್ಬಿಟ್ರೆ ಅಂತೂ ಅಷ್ಟು ನನ್ನ ಕಡೆ ಗಮನನೇ ಇರೋಲ್ಲ. ನನ್ನ ಹತ್ರ ಬರೋದು ಇಲ್ಲ ಅವಳು. ಫೈನಲಿ ಕೀನ ಪ್ರೆಸೆಂಟ್ ಮಾಡಿದ್ರು ಅವರು. ತುಂಬಾ ಹ್ಯಾಪಿಯೆಸ್ಟ್ ಮೂಮೆಂಟ್ ಅಂತಲೇ ಹೇಳ್ಬೋದು. ತುಂಬ ದಿನಗಳಿಂದ ಅನ್ಕೋತಿದ್ರು ಅವರು. ಹಳೆ ಕಾರ್ನ ಕೊಟ್ಬಿಟ್ಟು ಬೇರೆ ತೊಗೋಬೇಕು ಅಂತ. ಆ ಟೈಮ್ ಬಂದೇ ಬಿಡ್ತು. ತುಂಬಾ ಫ್ರೆಶ್ ಮೂಮೆಂಟ್ ಅವ್ರಿಗೆ. ಸ್ಪೆಷಲಿ ಹೇಳಬೇಕಂದ್ರೆ ನಮ್ಮ ಅಕ್ಕ ಅಂತೂ ತುಂಬಾ ಖುಷಿಯಾಗಿದ್ಲು. ನೋಡೋಕ್ಕೆ ಒಂಥರ ಚೆನ್ನಾಗಿ ಅನ್ನಿಸ್ತಿತ್ತು ನನಗೆ.
ಆದರೆ ನಾವು ಹೋಗೋಷ್ಟರಲ್ಲಾಗಲೇ 4:30 ಆಗೋಗಿತ್ತಲ್ವ, ಮತ್ತೆ ರಿಟರ್ನ್ ಆಗಬೇಕು ನಾವು. ಸ್ವಲ್ಪ ಬೇಗ ಬೇಗ ಆದರೆ ನಮಗೂ ಒಳ್ಳೆಯದು ಅಂತ ಹೇಳಿಬಿಟ್ಟು ನಾನು ಕೂಡ ಅಲ್ಲಿಂದನೇ ಮನೆಗೆ ಹೋಗ್ಬಿಟ್ಟು ವಾಪಸ್ ಹೊರಟ್ಬಿಟ್ವಿ. ಇನ್ನೇನು ಮಾಡೋದು, ಮತ್ತೆ ಟ್ರೈನ್ ಸಿಗಲ್ಲ ಅಂತ ಹೇಳಿಬಿಟ್ಟು 1 ಅವರ್ 1.5 ಅವರ್ ಇದ್ಬಿಟ್ಟು ವಾಪಸ್ ನಾವು ಟ್ರೈನು 8:30 ಟ್ರೈನ್ ಇತ್ತು. ಮತ್ತು ರೈಲ್ವೆ ಸ್ಟೇಷನಿಗೆ ಬಂದ್ವಿ. ಆದರೆ ಟ್ರೈನ್ ಕೂಡ ಅದೂ ಡಿಲೇ ಆಗಿಬಿಡ್ತು. ನಮಗೆ 8:30ಗೆ ಟ್ರೈನ್ ಇದ್ದಿದ್ದು, ಸೊ 9:15 ಬಂತು ಟ್ರೈನು. ಹಾಗಾಗಿ ಸ್ವಲ್ಪ ನನಗೆ ಮನೆಗೆ ಬರೋ ಅಷ್ಟರಲ್ಲೇ ಲೇಟ್ ಆಗಿಬಿಡ್ತು. ನನ್ನ ಮಗಳು ಅಷ್ಟರಲ್ಲಾಗಲೇ ಮಲ್ಕೊಂಡೇ ಬಿಟ್ಟಿದ್ಲು. ನಾವು ಯಶವಂತಪುರ ರೀಚ್ ಆದಾಗ ಆಗಲೇ 10:25 ಅಥವಾ 10:40 ಆಗಿಬಿಟ್ಟಿತ್ತು. 2 ವೀಲರ್ನ ಪಾರ್ಕ್ ಮಾಡಿ ನಾವು ಬೆಳಗ್ಗೆ ಬಂದಿದ್ವಿ. ಸೊ ಹಾಗಾಗಿ ಮನೆಗೆ ಹೋಗೋಕ್ಕೆ 2 ವೀಲರ್ ಇದ್ದಿದ್ದರಿಂದ ಏನು ಕಷ್ಟ ಅಂತ ಅನ್ನಿಸ್ಲಿಲ್ಲ. ನಾವು ಮನೆಗೆ ಬಂದಾಗ 11:30 ಆಗಿತ್ತು. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.